APS ಕಾಲೇಜ್ ಇದೆಯಲ್ಲ, ಹಾ ಆನೇಕಲ್ ಪಬ್ಲಿಕ್ ಕಾಲೇಜ್, ಹಾ ಅಲ್ಲಿ ಹುಡುಗ ಅವ್ರ ಅಕ್ಕನ ಮಗಳನ್ನೇನೋ ಕರ್ಕೊಬರಕ್ ಹೋಗಿದ್ದಾನೆ ಕಾಲೇಜಿಂದ. ಹಾ ಅವನು ಟೀಚರ್ ಕೆಲಸ ಮಾಡ್ತಾನೆ NGO ದಲ್ಲಿ. ಓಕೆ ಓಕೆ. ಯಾವ ಕಾಲೇಜಲ್ಲಿ? ಇದರಿಂದ ಅವನು ಬನ್ನೇರ್ಘಟ್ಟ ಕಡೆ ಈ NGO ದಲ್ಲಿ ಇರುತ್ತಲ್ಲ ಸರ್, ಹಾ ಹಾ NGO ದಲ್ಲಿ ಕೆಲಸ ಮಾಡೋದವನು. ಓಕೆ. ಅವನು ಅವ್ರ ಅಕ್ಕನ ಮಗಳನ್ನೇನೋ ಕರ್ಕೊಬರಕ್ ಹೋಗಿದ್ದಾನೆ. ಇನ್ನ ಕಾಲೇಜ್ ಬಿಟ್ಟಿದ್ದಿಲ್ಲ. ಆಮೇಲೆ ಏನೋ ರೀಸರ್ಚ್ ಮಾಡ್ಬೇಕು ಅಂತ ಹೇಳಿ ಈ ಸೈಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟೇನೋ ಹೋಗಿದ್ದಾನೆ. ಕಾಲೇಜ್ ಪಕ್ಕದಲ್ಲಿ, ಕಾವೇರಿ ಕಾಲೇಜ್ ಪಕ್ಕ. ಅಲ್ಲಿ ಅವ್ನು ಹೇಳಿಕೆ ಕೊಟ್ಟಿರೋದು, ಅದು ಏನು ಅಂತ ಕ್ಲಿಯರ್ ಇಲ್ಲ ನಮ್ಗೂ. ಅವ್ನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನಮ್ಗೆ. ಆಮೇಲೆ ರೀಸರ್ಚ್ ಮಾಡಿ ಹಿಂಗ್ ಬರೋವಾಗ ಹಂಗೆ ಯಾರೋ ಬಂದು ಇಬ್ರೇನೋ ಬಂದು ಹೇಳ್ಕೊಂಡು ಹೋಗಿದಾರೆ. ಎಲ್ಲಿ, ಯಾವ ಕಡೆಗೆ ಹೇಳ್ಕೊಂಡು ಹೋಗಿದಾರೆ? ನೀಲಗಿರಿ ತಪ್ಪಿದ್ದಿಲ್ಲ ಸರ್, ಹಿಂದೆಗಡೆ ಅಲ್ಲೇ ಸರ್, ಮುಂದೆ ಅದ್ರ ಮುಂದೆನೆ, ಕಾಲೇಜ್ ಮುಂದೆನೆ ಒಂದು ತೋಪು, ಲೇಬೆಟ್ಟು ತೋಪೆಲ್ಲ ಕಾಲೇಜ್ ಮುಂದೆ. ಅಲ್ಲಿ ಒಳಗಡೆ ಏನೋ ಕರ್ಕೊಂಡು ಹೋಗಿದಾರೆ. ಅವ್ರ್ಯಾರೋ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ, ಬಿಯರ್ ಬಾಟ್ಲ್ಗಳು, ಗಾಂಜಾ ಎಲ್ಲ ಇತ್ತಂತೆ. ಅಂದ್ರೆ ಈ ವ್ಯಕ್ತಿಗೂ ಅದಕ್ಕೆ ಸಂಬಂಧ ಇಲ್ಲ, ಇವನು ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ನೋಡೇ ಇಲ್ಲ ನಾನು, ಆನೇಕಲ್ ಅವರ ಎಲ್ಲ ಅವರು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನನಗೆ 7:30 ಫೋನ್ ಮಾಡಿದ್ರು ಹುಡುಗರು. ಅವನು ಏಟ್ ತಿಂದು ಒಂದು ಫುಲ್ ಅವನು ಏನೋ ಮಾಸ್ಕ್ ಅವರೇ ಹಾಕ್ಬಿಟ್ಟು ಅವ್ನು ಯಾವಾಗ ತಲೆ ತಿರುಗಿ ಬಿದ್ದ ಭಯಂಕರ ಮಾಡ್ತಿದಾರೆ ಸರ್. ಹಣ್ಣುಗಾಯಿ ನಿರ್ಗಮ ಮಾಡ್ಬಿಟ್ಟಿದ್ದಾರೆ, ಇನ್ನೆಲ್ಲ ಚುಚ್ಚಿದ್ದಾರೆ. ಅಂದ್ರೆ ಈಗ ಏಟ್ ತಿಂದವನು ಅವ್ರಿಗೆ ಪರಿಚಯ ಇಲ್ಲ ಅಂತ ಹೇಳ್ತಾನ? ಪರಿಚಯನೇ ಇಲ್ಲ ಅಂತ ಹೇಳ್ತಾನೆ ಸರ್. ಇದು ಎಷ್ಟೊತ್ತಲ್ಲಿ ಆಗಿರೋದು? 3 ಗಂಟೆ ಇಲ್ಲ, 3:30 ಅಂತ ಹೇಳಿದಾನೆ. ನೋಡ್ಕೊಂಡಿತ್ತೆ ಅವಾಗ ಸರ್ ಅವನು. ಆಮೇಲೆ ಅಲ್ಲಿ ಜ್ಞಾನ ಬಂದ ಮೇಲೆ ಅವ್ನು ಮೋಸ್ಟ್ಲಿ ಅವರು ಹೊಡೆದ್ಬಿಟ್ಟು ಮನಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಎಲ್ಲರೂ ಫೋನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ. ಆಮೇಲೆ 7:15 7:15 ಅವನು ನಡ್ಕೊಂಡ್ ಬಂದಿದ್ದ, ಆಗಿಲ್ಲ ಅವ್ನ ಕೈಲಿ, ಕಾಲೆಲ್ಲ ಮುರಿದೋಗಿದೆ ಸರ್. ರಾತ್ರಿ ಬಂದಿದ್ದಾನೆ ಇವನು. ರಾತ್ರಿ 7:15 7:30 ಹೊಸ ರೋಡ್ ಅಲ್ಲಿ ನಡ್ಕೊ ಬರೋವಾಗ ನಮ್ ಕಿನ್ನೆ ಹುಡುಗನೆ ಒಬ್ಬ ಊಟ ತಗೋಬರಕ್ಕೆ ಮಗದವ್ರಿಗೆ ಊಟ ತಗೊಬಂದ್ ಕೂಡ ಸಾಯಂಕಾಲ ಟೈಮ್ ಯಾವ ಊಟ ತಂದ್ಕೊಡ್ತಾನೆ. ಅವ್ರು ಅಲ್ಲೇ ಇರ್ತಾರೆ ಮಗದ ಮನೇಲಿ. ಊಟ ತಗೋಬರಕ್ ಹೋಗಿದ್ದೀನಿ, ಕಾಣಿಸಿದ್ದಾನೆ ಇವನು. ಅವರೆಲ್ಲ ಫ್ರೆಂಡ್ಸ್. ಓಕೆ. ನಾವ್ ಏನ್ ಮುಳ್ಳಿ ಏನ್ ಹಿಂಗ ಬರ್ತಾ ಇದೀಯ ಅಂದ್ರೆ ಮಾಸ್ಕ್ ಎಲ್ಲ ಹಾಕಿದ್ನಲ್ಲ, ಕೂಗಿದ್ದಾನ ಅವನೇ. ಕೂಗಿ ಆಮೇಲೆ ಹಿಂಗ್ ಹೊಡೆದ್ಬಿಟ್ರು, ನನ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ಫೋನ್ ಹಾಕಿದ್ರು, ನಾನು ಹಂಗೆ ಸ್ಟೇಷನ್ ಹತ್ರ ಕರ್ಕೊಂಡೋದೆ. 7 ಗಂಟೆಯಲ್ಲಿ 7:15 ಆಗ್ಬಿಟ್ಟಿತ್ತು ಸರ್. ಓ ಸರಿ ಸರಿ. ಆಮೇಲೆ ಅಲ್ಲಿಂದ ತಿರ್ಗಿ ಹಾಸ್ಪಿಟಲ್ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಎಕ್ಸ್ರೇ ಎಲ್ಲ ತೆಗ್ಸಿ ವಿಕ್ಟೋರಿಯಾಗಿ ಕರ್ಕೊಂಡು ಹೋಗಿದ್ದಾರೆ ಸರ್. ಅಂದ್ರೆ ಏನಕ್ ನಡೆಯಿತು ಹೆಂಗೆ ಅಂತ ಗೊತ್ತಿಲ್ಲ. ಇವರು ಇಲ್ಲ, ಈ ಕುಡಿದವರು ಮತ್ತೆ ಯಾರೋ ಗಾಂಜಾ ಅವ್ರು ಮಾಡಿರೋದು ಅಂತೀರಾ? ಗಾಂಜಾ ಇಟ್ಟು ಅಂತ ಅವ್ನು ಹೇಳ್ತವನೆ. ಗಾಂಜಾ ಹಾಕಿದ್ರು, ಡ್ರಿಂಕ್ಸ್ ಬಿಯರ್ ಬಾಟ್ಲ್ಗಳೆಲ್ಲ ಇತ್ತು ಅಂತ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿಗಳು ಪರಿಚಯ ಗುರುತು ಹಿಡಿತಾನೆ ಅಂತ ನೋಡಿದ್ರೆ ಗುರುತು ಹಿಡಿತೀನಿ ಅಂತಾನೆ. ಸರಿ ಸರಿ. ಏನು ವಿಪರೀತ ಆಗೋಯ್ತು ಈ ಸರ್? ನಾನು ಏನೋ ಹೇಳ್ತಿ ಕೊಡ್ಬೇಕು ಕೊಟ್ಟಿದ್ದೀನಿ. ಹಿಂಗೆ ಆದ್ರೆ ಕಷ್ಟ ಸರ್. ಓಡಾಡ್ದು ಮತ್ತೆ ಕಾಲೇಜ್ ಐತಿ, ಹೆಣ್ಮಕ್ಳೆಲ್ಲ ಹೆಂಗ್ ಓಡಾಡೋದು? ಭಯಂಕರ ಹಾಳಾಗೈತೆ ಸರ್. ದೇಶನಲ್ಲಿ ಮಾತಾಡ್ತೀನಿ ರೀ. ಅದು Kan నువ్వు ఏంటికి గాడి ఎత్తుకొని పెట్టుకోవాలా? ఫోన్ వచ్చినా నీకు ముందుగా ఇప్పుడు యావది ఫంక్షన్ ఇది ఈవెంట్ మార్చుకుండేది ఫస్ట్ మాట్లాడేది. అదే ఎవరు ಯಾವ ಡಿಪಾರ್ಟ್ಮೆಂಟ್? ಯಾವ ಡಿಪಾರ್ಟ್ಮೆಂಟ್? ಫಸ್ಟ್ ಮಾట్లాಡಿದ್ದೆ. ಯಾವ ಡಿಪಾರ್ಟ್ಮೆಂಟ್? ఫస్ట్ మాట్లాడితే వాళ్ళు వద్దు అంటారు. సరే మీకు వాళ్ళని చూసి ఇస్తాను చేసుకోండి. ಒಬ್ಬ ನನ್ನ ಫ್ರೆಂಡು ಕಾಲ್ ಮಾಡ್ದ, ಇಲ್ಲಿ ಯಾಕೋ ಒಂಥರ ಮಾತಾಡ್ದ, ಇಲ್ಲಿ ಬೇಗ ಅರ್ಜೆಂಟಾಗಿ ಬಾ ಅಂದ, ಹೊಸ ರೋಡ್ ಹತ್ರ. ಯಾಕೋ ಅಂದೆ, ಕಟ್ ಮಾಡ್ಬಿಟ್ಟ. ಸರಿ ನಾನು ಆಮೇಲೆ ರಾಜೇಂದ್ರ ಅವರು ಗಾಡಿ ತಗೊಂಡು ಹೋದೆ. ಅಷ್ಟೊತ್ತಿಗೆ ಅವ್ನು ಕರ್ಕೊಂಡು ಊರೊಳಗಡೆನೆ ಬಂದಿದ್ದ, ಸ್ವಲ್ಪ ದೂರ ಬಂದಿದ್ದ. ಅವ್ನು ನೋಡಿದ್ರೆ ಮೂತಿ ಮಕ ಎಲ್ಲ ಹೊಡೆದಾಕ್ಬಿಟ್ಟಿದ್ರು, ಜಾಸ್ತಿ ಏಟ್ಗಳಾಗ್ಬಿಟ್ಟಿತ್ತು. ಆಮೇಲೆ ನಾನು ಸುರೇಶ್ ಅಣ್ಣವ್ರಿಗೆ ಕಾಲ್ ಮಾಡಿದೆ. ಅವರು ಸರಿ ಆಯಿತು, ನೀವು ಅವ್ನು ಕರ್ಕೊಂಡು ಬನ್ನಿ ಹಾಸ್ಪಿಟ್ಲ್ ಹತ್ರಗ, ಅಷ್ಟೊಂದು ಬರ್ತೀವಿ ನಾವು ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ಕರ್ಕೊಂಡು ಡೈರೆಕ್ಟು ಅಲ್ಲೇ ಸ್ಟೇಷನ್ ಹತ್ರ ಬಂದರೆ ಅಲ್ಲಿ ಮಾಮೂಲಿ ಅದು ಮಾಡ್ಬಿಟ್ಟು ಅವರೇ ಅಲ್ಲಿಂದ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು. ಏನಾಗಿತ್ತು ಅದು ಅವ್ನು ಹೇಳಿದ್ದು, ಅವ್ರು ಯಾರೋ ಹೊಡೆದಿದ್ದಾರೆ, ಕರ್ಕೊಂಡೋಗಿ 6 ಜನ ಏನೋ ಇದ್ರು, ಗಾಡಿ ಎಲ್ಲ ಕಿತ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸಿದ್ದಾರೆ. ಮೂತಿ ಮಕ ಎಲ್ಲ ಜಾಸ್ತಿ ಏಟಾಗಿದೆ, ಕೈ ಕಾಲುಗಳೆಲ್ಲ ಏಟಾಗಿದೆ, ಬೆನ್ನು ಫುಲ್ಲು ಏಟಾಗಿದೆ. ಅದೇನೋ ಅದು ನೋಡಿಲ್ಲ.
ಏನೋ ಬರ್ದಿದ್ದಾರೆ ಅಂತ ಹೇಳಿದ್ರು. ಅವ್ರು ಎಕ್ಸ್ರೇ ಮಾಡೋರು ಅವ್ರು. ಕೈ ಅದೇ ಕೈ ಬೆರಳು ಮುರಿದೋಗಿದೆ ಅಂತ ಹೇಳಿದ್ರು. ಕಾಲು ಒಂದು ಮೂಳೆ ಸ್ಕ್ರಾಚ್ ಆಗಿದೆ ಅಂತ ಹೇಳಿದ್ರು. ಅದೇನೋ ಅದು ಗೊತ್ತಿಲ್ಲ ಸರ್, ಅದೇನು ಹೇಳಿಲ್ಲ ನಾನು. ಅದೇ ಹುಡುಗ ಬಂದ ನಾನು ಕಾರಾಗಿತ್ತು ಕರ್ಕೊಂಡ್ ಬಂದಿದ್ರು ಅಷ್ಟೇ. ಚಿಕ್ಕ ಹುಡುಗಿಂದ ನಾನು ಟ್ರೈನ್ ಮಾಡಿ ಅವ್ರು ಓಬಿ ಎಲ್.ಎಫ್ ಅಲ್ಲಿ ಜಾಬ್ ಮಾಡ್ತಾರೆ ಅವರು. ಡೈಲಿ ಡ್ಯೂಟಿ ಅವರು ಚಂದಾಪುರ, ಹತ್ತಿಬೆಲೆ ಈ ಕಡೆ ಎಲ್ಲ ಅದೇನೋ ಗೊತ್ತಿಲ್ಲ ಸರ್, ಅವ್ರು ನನಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡಲ್ಲ, ಯಾವಾಗ ಒಂದೊಂದ್ಸರಿ ಮಾಡ್ತಾರೆ ಅಷ್ಟೇ. ಅದೇ ಕೆಲ್ಸದಿಂದ ಆ ಕೆಲಸ ಏನೋ ಇತ್ತು, ಕಾಲೇಜ್ ಕಡೆ ಹತ್ರ ಮಾತಾಡ್ಬೇಕಾಗಿತ್ತು, ಕಾಲೇಜ್ ಹತ್ರ ಅಂದ್ಬಿಟ್ಟು ಹೋದ್ನಂತೆ. ಅಲ್ಲಿ ಯಾರೋ ಬಂದು ಹಿಂಗ ಮಾಡಿದ್ದಾರೆ ಅಂತ. ಕುಮಾರ್ ಅಂತ. ಸೊ ನನ್ನ ಹೆಸರು ಚಂದ್ರಕಲಾ ಅಂದ್ಬಿಟ್ಟು. ನನ್ನ ಅಣ್ಣನೇ ಅವನು, ಸ್ವಂತ ಅಣ್ಣ ಮುರಳಿ. ಸೊ ಅವನು ಬೇಲಕಲ್ಲಿ ವರ್ಕ್ ಮಾಡ್ತಿದ್ದಾನೆ NGO-ದಲ್ಲಿ. ನಾವು ಒಂದು ವಾರದಿಂದ ನಮ್ಮಮ್ಮ ಒಂದು 4 ದಿವಸ ಆಯಿತು ಕಾಶಿಗೆ ಟ್ರಿಪ್ ಹೋಗಿದ್ದಾರೆ. ಸೊ ನಾವು ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ನಮ್ಮ ಮನೆಯಲ್ಲೇ ಊಟ ಮಾಡೋದು, ಓಡಾಡೋದು ಎಲ್ಲ. ಅಮ್ಮ ಮತ್ತು ಇವನು ಇಬ್ಬರೇ ಇರೋದು. ನಾವು ಪಕ್ಕದ ಏರಿಯಾದಲ್ಲೇ ಇರೋದು. ನಾವು ಓಡಾಡ್ತಾ ಇರ್ತೀವಿ, ಒಂದಿನ ಬಿಟ್ಟು ಒಂದಿನ ಓಡಾಡ್ತಿರ್ತೀವಿ. ಇವತ್ತು ಹಂಗೆ ನಾರ್ಮಲಾಗಿ ಕೆಲ್ಸಕ್ಕೆ ಹೋಗಿದ್ದಾನೆ. ಬೆಳಗ್ಗೆ ಬಂದು ನನ್ನ ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಟಿಫನ್ ಮಾಡಿಬಿಟ್ಟು ಹೋಗಿದ್ದೀನಿ, ಬಂದು ತಿಂದ್ಬಿಟ್ಟು ಬಾಕ್ಸ್ ಎತ್ಕೊಂಡು ಹೋಗು ಅಂತ ಬಂದು ತಿಂದಿದ್ದಾನೆ. ನಾನು ಸಂಜೆ ಬಂದು ನೋಡಿದ್ದೀನಿ, ಬಂದು ತಿಂದಿದ್ದಾನೆ, ತಟ್ಟೆ ಎಲ್ಲ ಹಾಗೇ ಇತ್ತು. ಸರಿ ಅಂದ್ಬಿಟ್ಟು ಮತ್ತೆ ರಾತ್ರಿಗೆ ಬರಲಿ ಊಟಕ್ಕೆ ಅಂತ ನಾನು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾಯಿತ್ತು. ಒಂದು 3 ಸಲ ಮಾಡಿದೆ, ಏನೋ ಚಾರ್ಜಿಂಗ್ ಇಲ್ವೇನೋ ಅಂತ ಹೇಳಿ ಸುಮ್ಮನಾಗ್ಬಿಟ್ಟು. ಆಮೇಲೆ ನಮ್ಮ ಮನೆಯವ್ರಿಗೂ ಫೋನ್ ಮಾಡು, ಹೋಗ್ತಿಲ್ಲ ನನ್ನ ಫೋನಿಂದ ಅಂದೆ. ಅವರು ಟ್ರೈ ಮಾಡಿದ್ರು, ಸುಮ್ಮನಾಗ್ಬಿಟ್ಟು. ಆಮೇಲೆ ನಾವು ಒಂದು 7 ಗಂಟೆವರೆಗೂ ಟ್ರೈ ಮಾಡಿದ್ವಿ, ಫೋನು ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಎಲ್ಲೋ ಹೋಗಿದ್ದಾನೆ ಏನಂದ್ರೆ ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದಾನೆ ಅಂತ ನಾವು ಸುಮ್ಮನೆ ಲೈಕ್ ಮಾಡಿದ್ವಿ, ಬಿಡಿ ಹೋಗ್ಲಿ ಅಂತ ನೋಡಿದೆ. ಆಮೇಲೆ ನನಗೆ ಕಾಲ್ ಬಂತು ನಮ್ಮ ಅಕ್ಕ ಕಡೆಯಿಂದ. ಸೊ ನಮ್ಮ ಅಕ್ಕಗೆ ಅವ್ರ ಫ್ರೆಂಡ್ಸ್ ಇಲ್ಲಿರೋರು ಕಾಲ್ ಮಾಡಿದ್ದಾರೆ, ಈ ಥರ ಆಗ್ಬಿಟ್ಟಿದೆ ಅಂತ. ನಮ್ಮ ಅಕ್ಕ ಕಾಲ್ ಮಾಡಿಬಿಟ್ಟು ಈ ಥರ ಮುರಳಿ ನೋಡ್ದಾಕ್ಬಿಟ್ಟಿದ್ದಾರೆ, ನೀನು ಹೋಗು ನೋಡು ಅಂತ ಹೇಳಿದ್ರು. ಸೊ ನಾವು ಏನು ಎತ್ತ ಅಂತ ಗಾಬರಿಯಿಂದ ಹಾಸ್ಪಿಟ್ಲ್ ಹತ್ರ ಬಂದರೆ ಈ ಥರ ಆಗಿದೆ. ಸೊ ಇದು ಗೊತ್ತಿಲ್ಲ ಸರ್, ಮನೆ ಹತ್ರ ಕೂಡ ಅವ್ನು ಯಾವ ಹುಡುಗರ ಜೊತೆನೂ ಸೇರೋದಿಲ್ಲ. ಚಿಕ್ಕ ಹುಡುಗರ್ನಿಂದನೂ ನಾವು ಆಟಾಡೋದು ಏನೂ ಇಲ್ಲ, ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಅವ್ನು ನನಗೆ ಇರೋದು. ನಮಗೆ ಫ್ಯಾಮಿಲಿನೂ ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಏನಿಲ್ಲ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಅಕ್ಕ ಭಾವ ಅಂದ್ರೆ ಅಷ್ಟೇ ನಾವು ಇರೋದು. ಏನೇ ಫಂಕ್ಷನ್ ಆದರೂ ನಾವು ಅಷ್ಟೊಂದು ಅಟೆಂಡ್ ಮಾಡಲ್ಲ, ನಮ್ಮ ಫ್ಯಾಮಿಲಿನೇ ಒಂದು ದೊಡ್ಡ ಜನ ಆಗ್ಬಿಡ್ತೀವಿ. ಹಾಗಾಗಿ ನಾವೆಲ್ಲೂ ಹೋಗೋದು ಇಲ್ಲ. ಹೋದ್ರೆ ಅಮ್ಮ ಇವನು ಅಷ್ಟೇ ಹೋಗ್ತಾನೆ, ಇನ್ನೆಲ್ಲೂ ಹೋಗಲ್ಲ. ಈ ಕೆಲಸದ ವಿಚಾರದಲ್ಲಿ ಹೋಗ್ತಾನೆ ಬರ್ತಾನೆ, ಎಲ್ಲ ವರ್ಕ್ ಮಾಡ್ತಾನೆ. ಸಂಜೆ ಮತ್ತೆ ಟ್ಯೂಷನ್ಸ್ ಮಾಡ್ತಿರ್ತಾನೆ ಅಭ್ಯುದಯದಲ್ಲಿ. ಸೊ ಟ್ಯೂಷನ್ ಮಾಡಿ 7 ಗಂಟೆ 8 ಗಂಟೆ ಒಂದೊಂದ್ಸತಿ ಫೀಲ್ಡ್ ವರ್ಕ್ ಏನಾದರೂ ಇದ್ದರೆ ಹೋಗ್ಬಿಟ್ಟು ಬರ್ತಾನೆ. 7:30 ಆಗುತ್ತೆ. ಬಂದಾಗ ಮಾಮೂಲಿ ಮನೇಲಿ ಇರ್ತಾನೆ, ನಾರ್ಮಲ್ ವರ್ಕ್ ಮಾಡ್ಕೊಂಡಿರ್ತಾನೆ. ಸರ್ ಈಗ ಗೊತ್ತಿಲ್ಲ ಅವನಿಗೆ ಹೆಂಗಾಗಿದೆ ಅಂತ. ಅದು ನಾನು ಬಂದು ನಾನು ನೋಡಿರೋದು ಅಷ್ಟೇ. ಈಗ ಫುಲ್ಲು ಪೆನ್ನಲ್ಲೆಲ್ಲ ಚುಚ್ಚಿದ್ದಾರೆ, ಕೇಳಿದ್ದೀನಿ ಯಾವ ಥರ ಏನಾಯಿತು, ಯಾವ ಫ್ರೆಂಡ್ಸು ಅಂತ. ಆಲ್ಮೋಸ್ಟು ನನಗೆ ಅವನು ಎಲ್ಲ ಹೇಳ್ಕೊತಾನೆ. ಸೊ ಅದಕ್ಕೆ ನಾನು ಕೇಳಿದಾಗ ಅವ್ನು ಹೇಳಿದಷ್ಟೇ, ನಾನು ನಮ್ಮದು ಈವೆಂಟ್ ಇದೆ ಸ್ಕೂಲ್ದು, ಸೊ ಪ್ಲೇಸ್ ಕೇಳೋಕೆ ಹೋಗಬೇಕಾಗಿತ್ತು. ಕಾಲೇಜ್ ಹತ್ರ ಹೋದೆ, ಕಾವೇರಿ ಕಾಲೇಜ್ ಹತ್ರ. ಲಾಸ್ಟ್ ಟೈಮು ಸರ್ನ ಮೀಟ್ ಮಾಡಿದ್ದೆ ನಾನು. ಸೊ ಮೀಟ್ ಮಾಡಿದಾದ್ಮೇಲೆ ನಾನು ಇವತ್ತು ಮತ್ತೆ ಮಾತಾಡಿಸ್ಬಿಟ್ಟು, ನಮ್ಮ ಅಕ್ಕ ಮಗಳು ಅದೇ ಕಾಲೇಜಲ್ಲಿ ಓದ್ತಿದ್ದಾಳೆ, ಸೊ ಅವಳನ್ನ ಕರ್ಕೊಬರೋಣ ಅದೇ ಟೈಮ್ಗೆ ಅಂತೇಳಿ ಅವನು 3:30 ಟೈಮ್ಗೆ ಹೋಗಿದ್ದಾನೆ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ. ಸೊ ಹೋದಾಗ ಇನ್ನೂ ಕಾಲೇಜ್ ಹತ್ರ ಹೋಗಿಲ್ವಂತೆ. ಹೋಗಿದ್ದ ಮುಂಚೆನೇ ಅವನು ಸೊ ವಾಶ್ರೂಮ್ಗೆ ಹೋಗ್ಬೇಕು ಅಂತೇಳಿ ಮುಂದಕ್ಕೆ ಹೋಗಿ ರಿಸರ್ಚ್ ಮಾಡೋಕೆ ಹೋಗಿದ್ದಾನೆ. ಹೋದಾಗ ಅವರು ಹೇಳ್ಕೊಂಡು ಹೋದ್ರಂತೆ. ಫಸ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಹೊಡೆದಿದ್ದಾರೆ. ಆಮೇಲೆ ಅವ್ನ ಗಾಡಿಯಲ್ಲಿ ಪೆನ್ಸು ಪೇಪರ್ಸು ಇರುತ್ತೆ ನಾರ್ಮಲಿ ಬುಕ್ಸಲ್ಲಿ. ಸೊ ಆ ಪೆನ್ನುಗಳಿಂದನೇ ತೊಗೊಂಡು ಅವನ್ನ ಚುಚ್ಚಿ ಮಾಡಿದ್ದಾರೆ. ಮತ್ತು 6 ಮೆಂಬರ್ ಇದ್ರಂತೆ ಸರ್. 6 ಮೆಂಬರು ಮಾಸ್ಕ್ ಏನು ಹಾಕಿಲ್ವಂತೆ. ಸೊ ಲೋಕಲ್ ಹುಡುಗರು ಏನೋ ಇಲ್ವಂತೆ. ಸೊ ಯಾವತ್ತೂ ನೋಡಿಲ್ಲಂತೆ ಅವ್ರನ್ನ. ಸೊ ನೋಡಿದ್ರೆ ಕಂಡುಹಿಡಿತಾನಂತೆ. ಮತ್ತೆ ಹೊಡೆದ್ಬಿಟ್ಟು ತೋಪೊಳಗಡೆ ಕರ್ಕೊಂಡು ಹೋಗ್ಬಿಟ್ರಂತೆ. ಮತ್ತೆ ಅಲ್ಲಿರೋ ಜನನ ಕೂಗಿದ್ರಂತೆ, 1-2 ಜನ ನೋಡಿದ್ರಂತೆ, ಬಟ್ ನೋಡಿದ್ರು ರೆಸ್ಪಾನ್ಸ್ ಮಾಡಿಲ್ಲಂತೆ ಯಾರು ಅಲ್ಲಿ ಆಶ್ರಯದಿನ ಹತ್ರ. ಮತ್ತೆ ಅಲ್ಲಿ ತೋಪ್ ಹತ್ರ ಕುರಿಗಳು ಕಾಯೋರು ಒಂದು ಲೇಡೀಸು ಮತ್ತೆ ಒಂದು ಅಜ್ಜಿ ಇದ್ರಂತೆ. ಅವ್ರನ್ನೂ ಹೆಲ್ಪ್ ಅಂತ ಕಿರ್ಚಿದ್ದಾನೆ. ಸೊ ಅವರು ಏನೋ ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲಂತೆ. ಮತ್ತೆ ಇವ್ರು ಎಳ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಫೋನ್ ಕಿತ್ಕೊಂಡು ಬೈಕ್ ಕಿತ್ಕೊಂಡು ಪಾಸ್ವರ್ಡ್ ಕೇಳಿದ್ದಾರೆ. ಮೈನ್ ಪಾಸ್ವರ್ಡ್ ಹೇಳಿದ್ದಾನೆ. ಸೊ ಫೋನ್ಪೇ ಗೂಗಲ್ ಪೇ ದುಡ್ಡು ಕೊಡು ಅಂತ ಕೇಳಿದಾಗ ಫೋನ್ಪೇಲಿ 2 ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು, 2 ಒಂದೇ ಟೈಅಪ್ ಆಗಿದೆ ಇವಾಗ.
ಅದಕ್ಕೆ ಒಂದನ್ನ ಹೇಳಿದ್ದಾನೆ, ಒಂದು ಓಪನ್ ಮಾಡಿದಾಗ 100 ರುಪೀಸ್ ಇತ್ತಂತೆ ಅದ್ರಲ್ಲಿ ಬ್ಯಾಲೆನ್ಸು, ಇನ್ನೊಂದು ಓಪನ್ ಸೇಮೇ ಅಲ್ಲ ಅಂತೇಳಿ ಇವನು ಓಪನ್ ಮಾಡಲಿಲ್ಲ. ಅಂದರೆ ಹೇಳಿದ್ದಾನೆ, ಅದು ಓಪನ್ ಆಗಲಿಲ್ವಂತೆ. ಸೊ ಆಗಿದ್ದಕ್ಕೆ ಮತ್ತೆ ಇದರಲ್ಲಿ ದುಡ್ಡಿದೆ, ನೀನು ಅದಕ್ಕೆ ಹೇಳ್ತಾ ಇಲ್ಲ, ರಾಂಗ್ ಪಾಸ್ವರ್ಡ್ ಹೇಳ್ತಿದ್ಯಾ ಅಂತೇಳಿ ಅವರೇ ಮಾಡಿ ಒಂದು 10 ಸತಿ ಮಾಡಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಲಾಕ್ ಮಾಡಿದಾಗ ಏನಾಗಿದೆ, ಫೋನು ಮತ್ತೆ ಇವನು ಇದು ಮಾಡಿಲ್ಲ, ದುಡ್ಡು ಕೊಡು ಅದ್ ಮಾಡು ಅಂತ ಹೇಳಿದ್ದಾರೆ. ಇವನ ಹತ್ರ ಏನೂ ಇಲ್ಲ. ಇವನು ಒಂದು ರಿಂಗ್ ಆಗಲಿ, ಒಂದು ಬೆಳ್ಳಿದು ಏನೂ ಹಾಕಲ್ಲ, ಮೈ ಮೇಲೆ ಏನೂ ಇರಲ್ಲ ಇವನ ಹತ್ರ. ಕ್ಯಾಶು ಅಷ್ಟೇ ಇವನ ಹತ್ರ ಒಂದು ಇದ್ರೂ 500 ಇರುತ್ತೆ ಅಷ್ಟೇ. ಅವ್ನು ಜಾಸ್ತಿ ಕೇರ್ ಮಾಡೋದ ಇದು ಕ್ಯಾರಿ ಮಾಡಲ್ಲ ಅಮೌಂಟ್ ಎಲ್ಲ. ಸೊ ಅವಶ್ಯಕತೆ ಇದ್ರೆ ಮಾತ್ರ ಅವ್ನು ಕ್ಯಾರಿ ಮಾಡ್ತಾನೆ. ಹಾಗಾಗಿ ಇದು ನೋಡ್ಕೊಂಡು ಮಾಡಿದಾರೋ, ಸೊ ಅಲ್ಲಿರೋರು ಗೊತ್ತಿಲ್ದಿರ ಬಂದು ಅಟ್ಯಾಕ್ ಮಾಡಿದಾರೋ ಇದು ನಮಗೂ ಗೊತ್ತಿಲ್ಲ. ಫ್ರೆಂಡ್ಸ್ ಅಂತ ಅಂದರೆ ಯಾರು ನಾವು ಈ ಥರ ಫ್ರೆಂಡ್ಸ್ ಯಾರೂ ಇಲ್ಲ. ಅವನು ಹೊರಗಡೆ ಹೋಗೋದು ಬರೋದು, ಮತ್ತೆ ರಾತ್ರಿ ಲೇಟಾಗಿ ಬರೋದು, ಈ ಥರ ಏನೂ ಅವ್ನು ಮಾಡಲ್ಲ. ಮನೆ ಆಯಿತು, ಕೆಲಸ ಆಯಿತು, ಕೆಲಸ ಮುಗಿದ ತಕ್ಷಣ ಬೇಗ ಮನೆಗೆ ಬರ್ತಾನೆ. ಮನೆ ಬಿಟ್ಟರೆ ಸಂಡೇ ಕೂಡ ಯಾರ ಹತ್ರನೂ ಹೋಗಲ್ಲ. ಪಕ್ಕದ ಮನೆ ಹುಡುಗರ ಜೊತೆ ಕೂಡ ಕಾಲ್ ಮಾಡೋಂಥ ಹುಡುಗ ಅಲ್ಲ, ಹೋಗಿ ಇದು ಮಾಡೋಂಥಲ್ಲ. ಸರ್ ಈಗ ತುಂಬ ಮೂಳೆ ಎಲ್ಲ ಮುರಿದಿದೆ ಅಂತ ಹೇಳ್ತಿದ್ದಾರೆ. ಸ್ಕ್ಯಾನ್ ಮಾಡಿದ್ದಾರೆ, 1-2-3 ಜಾಗದಲ್ಲಿ ಮೂಳೆನೇ ಕಟ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಈಗ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ನಾವು ನೋಡಬೇಕು ಡಾಕ್ಟ್ರ್ ಏನೇ ಹೇಳ್ತಾರೋ ಅದ್ರ ಮೇಲೆ ಟ್ರೀಟ್ಮೆಂಟ್. ಚಂದ್ರಕಲಾ ಅಂದ್ಬಿಟ್ಟು. ಏನು ಹೆಸರು ಸರ್ ಏನು ಅವ್ರ ಹೆಸರು? ಮುರಳಿ ಲೈಟ್ ಹಾಕಿ. ಏನಾಯಿತು? ಅಲ್ಲಿ ಯಾರು ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಾಗ್ಬಿಟ್ಟಿದ್ದಾರೆ ಸರ್. ಮಧ್ಯಾಹ್ನ ಹೇಳ್ಕೊಂಡೋಗಿರೋದು ಅಂತ ಅವ್ರನ್ನ. ಎಲ್ಲಿ? ಕಾವೇರಿ ಕಾಲೇಜ್ ಹತ್ರ. ಅವು ಇವಾಗ ಬರ್ತಾ ಇರೋ ನಮ್ಮ ಫ್ರೆಂಡ್ ಬಂದರು, ಹಂಗೆ ಕರ್ಕೊಂಡು ಬಂದರು. ಎಲ್ಲಿಂದ ಕರ್ಕೊಂಡೋಗಿರೋದು? ಕಾವೇರಿ ಕಾಲೇಜು.